ತುಮಕೂರಿನಲ್ಲಿ ಸಾವಿಗಾಗಿ ಬಾಯ್ತೆರೆದು ಕೂತಿವೆ ವಿದ್ಯುತ್ ಬಾಕ್ಸ್ಗಳು. ವಿದ್ಯುತ್ ಬಾಕ್ಸ್ ತುಂಬಾ ಕೆಳಗಡೆ ಇದ್ರೂ ಅಧಿಕಾರಿಗಳು ಡೋಂಟ್ ಕೇರ್. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ವಿದ್ಯುತ್ ಅವಘಡಗಳು ಹೆಚ್ಚಾಗ್ತಾ ಇವೆ. ಹಾಗೆಯೇ ವಿದ್ಯುತ್ ಅವಘಡದಿಂದಾಗಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ತಮ್ಮ ಇಲಾಖೆ ನಿಯಮಗಳನ್ನೇ ಮರೆತು ಕಣ್ಮುಚ್ಚಿ ಕುಳಿತಿದ್ದಾರೆ. ಐಡಿಎಸ್ಎಂಟಿ ಬಡಾವಣೆಯಲ್ಲಿ ವಿದ್ಯುತ್ ಬಾಕ್ಸ್ ಕೆಳಗಡೆಯೇ ಇದೆ. ಒಂದು ವೇಳೆ ಆ ಪಾರ್ಕಿಗೆ ಬರುವ ಜನರು ಓಡಾಡುವ ಮಕ್ಕಳಿಗೆ ತಾಗಿದ್ರೆ ಸಾವು ಕಟ್ಟಿಟ್ಟ ಬುತ್ತಿ ಅನ್ನುವಂತಾಗಿದ್ದು, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ತುಮಕೂರಿನ ಐಡಿಎಸ್ಎಂಟಿ ಬಡಾವಣೆಯ ಹೇಮಾವತಿ ಬ್ಲಾಕ್ ಪಾರ್ಕ್ ಪಕ್ಕದಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಬಳಿ ಇರುವ ವಿದ್ಯುತ್ ಬಾಕ್ಸ್ಗಳು ಬಾಯ್ತೆರೆದಿದ್ದು ಸಾವಿಗಾಗಿ ಕಾಯ್ತಾ ಇವೆ. ವಿದ್ಯುತ್ ಬಾಕ್ಸ್ಗಳನ್ನ ಸರಿಯಾಗಿ ಮುಚ್ಚದೆ ಬಿಟ್ಟಿರೋದ್ರಿಂದ ಸಾರ್ವಜನಿಕರು ಹಾಗೂ ಮಕ್ಕಳು ಓಡಾಡಲು ಕೂಡ ಭಯಪಡುವಂತಾಗಿದೆ. ಹೌದು, ಪ್ರತಿನಿತ್ಯವೂ ಕೂಡ ವಿದ್ಯುತ್ ಸುರಕ್ಷತೆಯ ಬಗ್ಗೆ ಮಾತನಾಡುವ ಅಧಿಕಾರಿಗಳು ಜನಸಂಖ್ಯೆ ಇರುವ ಪ್ರದೇಶದಲ್ಲಿ ವಿದ್ಯುತ್ ಬಾಕ್ಸ್ಗಳನ್ನ ಸರಿಯಾಗಿ ಮುಚ್ಚದೆ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ವಿದ್ಯುತ್ ಅವಘಡಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು, ಹಾಗೆ ಕೂಡ ವಿದ್ಯುತ್ ಅವಘಡದಿಂದ ಪ್ರಾಣ ಕಳೆದುಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಹಲವಾರು ಬಾರಿ ಬೆಸ್ಕಾಂ ಇಲಾಖೆಯವರು ಹೇಳ್ತಾ ಇರ್ತಾರೆ, ನಾವು ಸುರಕ್ಷತೆಯನ್ನ ಕಾಪಾಡಿಕೊಳ್ಳಬೇಕು, ಇಲ್ಲದಿದ್ದರೆ ವಿದ್ಯುತ್ ಅವಘಡದಿಂದ ಪ್ರಾಣಾಪಾಯ ಉಂಟಾಗುತ್ತೆ ಅಂತ. ಎಲ್ಲ ಒಂದು ಕಡೆ ಬೆಸ್ಕಾಂ ಅಧಿಕಾರಿಗಳು ಈ ಮಾತನ್ನ ಹೇಳಿ ತಾವೇ ತಮ್ಮ ಕೆಲಸವನ್ನ ಮರ್ತಿದ್ದಾರ ಅನ್ನೋ ಅನುಮಾನ ನಮಗೆ ಶುರುವಾಗ್ತಾ ಇರುವಂತದ್ದು. ನಾನು ಈ ಮಾತನ್ನ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಮಕೂರಿನಲ್ಲಿರುವಂತಹ ಐಡಿಎಸ್ಎಂಟಿ ಬಡಾವಣೆ ಹೇಮಾವತಿ ಬ್ಲಾಕ್ ಪಾರ್ಕ್ ಪಕ್ಕದಲ್ಲಿರುವಂತಹ ಈ ವಿದ್ಯುತ್ ಟ್ರಾನ್ಸ್ಫರ್ನ ಚಿತ್ರಣವನ್ನ ನಮಗೆ ನೋಡ್ತಾ ಹೋದ್ರೆ ಅಧಿಕಾರಿಗಳು ತಾವು ಹೇಳುವಂತಹ ಮಾತನ್ನ ಅವರೇ ಮರ್ತಿದ್ದಾರೋ ಅನ್ನೋದು ನಮಗೆ ನೆನಪಾಗ್ತಾ ಇರುವಂತದ್ದು. ಯಾಕಂದ್ರೆ ಸಾರಿ ಅವರೇ ಹೇಳ್ತಾ ಇರ್ತಾರೆ, ವಿದ್ಯುತ್ ತಂತಿಗಳನ್ನ ಮುಟ್ಟಬೇಡಿ, ಗೈ ಹಗ್ಗಕ್ಕೆ ಯಾವುದೇ ರೀತಿಯ ಹಸು ಕರುಗಳನ್ನ ಕಟ್ಟಕ್ಕೆ ಹೋಗ್ಬೇಡಿ, ಯಾವುದೇ ರೀತಿಯ ಬಟ್ಟೆಗಳನ್ನ ಒಣಗಾಕಬೇಡಿ ಅಂತ. ಆದ್ರೆ ಅವರು ಹೇಳಿರುವಂತ ಮಾತನ್ನ ಅವರೇ ಪಾಲನೆ ಮಾಡ್ತಾ ಇಲ್ವಾ? ಇಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಓಡಾಡುವಂತ ಜಾಗ, ಪಾರ್ಕಿಗೆ ನೂರಾರು ಜನಗಳು ಬರ್ತಾ ಇರ್ತಾರೆ. ಇಲ್ಲಿ ಪಾರ್ಕ್ನ ತಡೆಬೇಲಿಯ ಮೇಲೆ ಬೆಳೆದಿರುವಂತಹ ಗಿಡಗಳೆಲ್ಲವೂ ಕೂಡ ಟ್ರಾನ್ಸ್ಫಾರ್ಮರ್ಗೆ ಸುತ್ತಿಕೊಂಡಿವೆ. ಹಾಗೆ ಅಲ್ಲಿಂದ ಏನಾದರೂ ಕರೆಂಟ್ ಪಾಸ್ ಆದರೆ ಅದೇ ರೀತಿ ಟ್ರಾನ್ಸ್ಫಾರ್ಮರ್ನ ಚಿತ್ರಣವನ್ನು ನೋಡ್ತಾ ಹೋಗಿ, ಹಳೆಯ ಟ್ರಾನ್ಸ್ಫಾರ್ಮು, ಅದೇ ರೀತಿ ಇಲ್ಲಿ ವಿದ್ಯುತ್ ಪೆಟ್ಟಿಗೆಗಳನ್ನು ಕೂಡ ಇಟ್ಟಿರುವಂಥದ್ದು, ತುಂಬ ಕೆಳಮಟ್ಟದಲ್ಲಿ ಇಟ್ಟಿರುವಂಥದ್ದು. ಇಲ್ಲಿ ಚಿಕ್ಕ ಮಕ್ಕಳು ಓಡಾಡ್ತಾ ಇರ್ತಾರೆ, ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳ ಕೈಗೂ ಕೂಡ ಸಿಗುವ ಹಾಗೆ ವಿದ್ಯುತ್ ಪೆಟ್ಟಿಗೆಗಳನ್ನ ಇಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಮುಚ್ಚಿಲ್ಲ. ಎಲ್ಲ ಕಡೆ ಅವ್ರು ಹೇಳ್ತಾ ಇರ್ತಾರೆ, ನಾವು ಪ್ರಾಣಾಪಾಯದಿಂದ ಪಾರಾಗಬೇಕು ಅಂತಂದ್ರೆ ಸುರಕ್ಷತಾ ನಿಯಮಗಳನ್ನ ಪಾಲಿಸಬೇಕು ಅಂತ. ಆದ್ರೆ ಅಧಿಕಾರಿಗಳೆಲ್ಲ ಒಂದು ಕಡೆ ಅವರ ಮಾತನ್ನ ಅವರೇ ಉಳಿಸ್ಕೊಳ್ಳದೆ ಎಲ್ಲ ನಿಯಮಗಳನ್ನು ಕೂಡ ಗಾಳಿಗೆ ತೋರ್ತಾ ಇದ್ದಾರಾ? ವಿದ್ಯುತ್ ಪೆಟ್ಟಿಗೆಗಳನ್ನ ಇಟ್ಟು ಅವರು ಮುಚ್ಚದೆ ಈ ರೀತಿ ತೆರೆದು ಇಟ್ಟಿರೋದ್ರಿಂದ ಸಾರ್ವಜನಿಕರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಅಧಿಕಾರಿಗಳಿಗೆ ಗೊತ್ತಾಗುತ್ತಾ ಇಲ್ವಾ? ಯಾರಾದರೂ ಅಕಸ್ಮಾತ್ ಚಿಕ್ಕ ಮಕ್ಕಳು ಬಂದು ಮುಟ್ಟಿದ್ರೆ, ಇಲ್ಲಿ ಇಲ್ಲ ಸಾರ್ವಜನಿಕರು ಓಡಾಡ್ತಾ ಇರುವಾಗ ಮುಟ್ಟಿದ್ರೆ, ಇಲ್ಲಿ ದನಕರುಗಳು ಓಡಾಡ್ತಾ ಇರ್ತವೆ, ಯಾವಾದರೂ ತುಂಬಾ ಕೆಳಮಟ್ಟದಲ್ಲಿರೋದ್ರಿಂದ ಇಲ್ಲಿ ಸ್ವಲ್ಪ ಟಚ್ ಆದರೂ ಕೂಡ ಪ್ರಾಣ ಹಾನಿ ಆಗುವಂತ ಸಂದರ್ಭ ಇದೆ. ಆದರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಇದನ್ನ ನೆನೆಸ್ಕೊಳ್ತಾ ಇಲ್ಲ, ವಿದ್ಯುತ್ ಪೆಟ್ಟಿಗೆಗಳನ್ನ ಮುಚ್ಚುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ಇನ್ನಾದರೂ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಐಡಿಎಸ್ಎಂಟಿ ಬಡಾವಣೆ ಹೇಮಾವತಿ ಬ್ಲಾಕ್ನಲ್ಲಿರುವಂತಹ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನ ಪೆಟ್ಟಿಗೆಯನ್ನ ಮುಚ್ಚಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ, ಇಲ್ಲ ಇದೇ ರೀತಿ ತೆರೆದುಬಿಟ್ಟು ಸಾರ್ವಜನಿಕರ ಸಾವಾಗೋದನ್ನ ಕಾಯ್ತಾರಾ ಇಲ್ವಾ ಅನ್ನೋದನ್ನ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.